ಎಲ್ಲರಿಗೂ ನಮಸ್ಕಾರ. ರಕ್ಷಾಬಂಧನ 2024ರ ಶುಭ ಮುಹೂರ್ತ, ಪೂಜೆ ವಿಧಾನ, ಮಹತ್ವ ಹೇಗಿದೆ ಅಂತ ತಿಳ್ಕೊಳ್ಳೋಣ. ನೂಲು ಹುಣ್ಣಿಮೆಯ ದಿನ ರಕ್ಷಾಬಂಧನವನ್ನು ಆಚರಣೆ ಮಾಡ್ತೀವಿ. ಶ್ರಾವಣ ಸೋಮವಾರ ಬಂದಿರೋದ್ರಿಂದ ತುಂಬ ವಿಶೇಷಗಳಿವೆ. ಹಯಗ್ರೀವ ಜಯಂತಿನೂ ಬಂದಿದೆ. ಇನ್ನು ಇವತ್ತು ಜನವಾರದ ಹಬ್ಬನೂ ಇದೆ. ಜನವಾರನ ಬದಲಾಯಿಸುವಂಥವರು ಹೊಸ ಜನವಾರನ ಹಾಕ್ಕೊಳ್ತಾರೆ. 16 ಸೋಮವಾರಗಳ ಶಿವನ ವ್ರತವನ್ನು ಸಹ ಆಚರಣೆ ಮಾಡ್ತಾರೆ ಶ್ರಾವಣ ಸೋಮವಾರದಂದು. ಸತ್ಯನಾರಾಯಣ ಸ್ವಾಮಿ ವ್ರತನ ಸಹ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಪ್ರತಿ ಹುಣ್ಣಿಮೆಯಂದು. ಶ್ರಾವಣ ಮಾಸದಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ರಕ್ಷಾಬಂಧನ ಅಥವಾ ರಾಖಿ ಹಬ್ಬ ಕೂಡ ಒಂದಾಗಿದೆ. ಶ್ರಾವಣ ಮಾಸದ ಸೋಮವಾರದಂದು ರಕ್ಷಾಬಂಧನ ಬಂದಿರುವುದರಿಂದ ಇದರ ಮಹತ್ವ ಮತ್ತಷ್ಟು ಹೆಚ್ಚಾಗಿದೆ. ಹೆಸರೇ ಹೇಳ್ತಾ ಇದೆ, ರಕ್ಷೆಗಾಗಿ ಕಟ್ಟುವಂತಹ ಬಂಧನ ಅಂತ. ಮೊದಲು ರಕ್ಷಾಬಂಧನವನ್ನ ಕಟ್ಟಿದ್ದು ಶಚೀದೇವಿ ಇಂದ್ರನಿಗೆ, ಇಂದ್ರನ ರಕ್ಷಣೆಗಾಗಿ. ಬಲಿಚಕ್ರವರ್ತಿ ಹೋಮ ಹವನಗಳು ಯಾಗಗಳನ್ನ ಮಾಡಿ ತುಂಬಾ ಶಕ್ತಿನ ಪಡ್ಕೊಂಡು ಇಂದ್ರನ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದಾಗ ಆದಷ್ಟು ಬಲಿಚಕ್ರವರ್ತಿನೇ ಗೆಲ್ತಾ ಇರ್ತಾರೆ, ಇಂದ್ರ ಸೋಲ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ತನ್ನ ಪತಿಗೆ ಸೋಲಾಗಬಾರ್ದು, ಅವ್ರಿಗೆ ರಕ್ಷಣೆ ಸಿಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಶಚೀದೇವಿ ನೂಲು ಹುಣ್ಣಿಮೆ ದಿನ ಇಂದ್ರನಿಗೆ ರಕ್ಷಾಬಂಧನವನ್ನ ಕಟ್ಟುತ್ತಾರೆ. ಈ ವಿಷಯ ತಿಳಿದಂತಹ ಬಲಿಚಕ್ರವರ್ತಿಯ ಗುರುಗಳು ಹೇಳ್ತಾರೆ, ಬಲಿಚಕ್ರವರ್ತಿಗೆ ಯಾವುದೇ ಕಾರಣಕ್ಕೂ ಇಂದ್ರನ ಜೊತೆ ಯುದ್ಧಕ್ಕೆ ಹೋಗಬೇಡ, ನೀನು ಸೋಲ್ತೀಯ ಅಂತ ಹೇಳಿದಾಗ ಅವರು ಯುದ್ಧಕ್ಕೆ ಹೋಗಲ್ಲ. ದ್ರೌಪದಿ ದೇವಿನೂ ಅಷ್ಟೇ ತನ್ನ ಪತಿಯಾದ ಧರ್ಮರಾಜನಿಗೆ ರಕ್ಷಾಬಂಧನವನ್ನ ಕಟ್ಟುತ್ತಾರೆ. ಧರ್ಮರಾಜನಿಗೆ ಕೇವಲ ಪತ್ನಿ ಅಷ್ಟೇ ಅಲ್ಲ, ಗುರುಗಳು, ಸಹೋದರರು, ಸಹೋದರಿಯರು ಎಲ್ಲರೂ ರಕ್ಷಾಬಂಧನವನ್ನ ಕಟ್ಟುತ್ತಾರೆ. ದ್ರೌಪದಿ ದೇವಿ ಶ್ರೀಕೃಷ್ಣನಿಗೂ ಸಹ ರಕ್ಷಾಬಂಧನವನ್ನ ಕಟ್ಟುತ್ತಾರೆ. ಅಕ್ಕ ತಂಗಿಯರು ಸಹ ರಕ್ಷಾಬಂಧನವನ್ನ ಕಟ್ಟಬಹುದು. ಹಾಗೆ ತಾಯಿ ಮಕ್ಕಳಿಗೆ ಕಟ್ಟಬಹುದು. ರಕ್ಷಾಬಂಧನ ಶ್ರಾವಣ ಪೂರ್ಣಿಮೆಯ ತಿಥಿಯು ಆಗಸ್ಟ್ 19ರಂದು ಮುಂಜಾನೆ 3:05 ಪ್ರಾರಂಭವಾಗುತ್ತದೆ ಮತ್ತು ರಾತ್ರಿ 11:56ಕ್ಕೆ ಕೊನೆಗೊಳ್ಳುತ್ತದೆ. ರಕ್ಷಾಬಂಧನವನ್ನ ಕಟ್ಟುವಂತಹ ಮುಖ್ಯ ಉದ್ದೇಶನೇ ಯಾರು ಯಾರಿಗಾಗಿ ಕಟ್ತಾರೆ ಅವರು ದೀರ್ಘಾಯುಷ್ಯರಾಗ್ಲಿ, ಚೆನ್ನಾಗಿ ಬಾಳಿ ಬದುಕಲಿ, ಅವರಿಗೆ ಎಲ್ಲ ವಿಷಯದಲ್ಲೂ ಜಯ ಸಿಗ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡು ರಕ್ಷಾಬಂಧನವನ್ನ ಕಟ್ಟುತ್ತಾರೆ. ರಕ್ಷಾಬಂಧನದ ಭದ್ರಾ ಸಮಯ ಯಾವುದಪ್ಪ ಅಂತಂದ್ರೆ ಬೆಳಗ್ಗೆ 9:51ರಿಂದ ಬೆಳಗ್ಗೆ 10:53ರವರೆಗೆ. ರಕ್ಷಾಬಂಧನ ಭದ್ರಾ ಮುಕ್ತಾಯ ಸಮಯ ಮಧ್ಯಾಹ್ನ 1:30ರವರೆಗೆ. ರಕ್ಷಾಬಂಧನವನ್ನ ಕಟ್ಟಬೇಕಾದ್ರೆ ಬೆಳಗ್ಗೆ 7:30 ಒಳಗಡೆನೆ ಕಟ್ಟಬೇಕಾಗತ್ತೆ. ಇಲ್ಲ ಅಂತಂದ್ರೆ 1:30 ಮೇಲೆ ರಾತ್ರಿ 9 ಗಂಟೆ ಒಳಗಡೆ ರಕ್ಷಾಬಂಧನವನ್ನ ಕಟ್ಟಿ ಮುಗಿಸ್ಬೇಕಾಗತ್ತೆ. ರಕ್ಷಾಬಂಧನವನ್ನ ಕಟ್ಟಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕಾಗತ್ತೆ. ರಕ್ಷಾಬಂಧನವನ್ನ ದೇವ್ರ ಮುಂದೆ ಇಟ್ಟು ಅರಿಶಿನ, ಕುಂಕುಮ, ಅಕ್ಷತೆಗಳನ್ನ ಹಾಕಿ ಒಂದು ಹೂನ ಇಟ್ಟು ಪೂಜೆ ಮಾಡಿ ಅದನ್ನ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪ ಮಾಡಿದ ನಂತರ ಕಟ್ಟಬೇಕಾಗತ್ತೆ. ಯಾರಿಗೆ ಕಟ್ಟುತ್ತೀವಿ ಅಂಥವ್ರನ್ನ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಕೂರಿಸಿ ರಕ್ಷಾಬಂಧನವನ್ನ ಕಟ್ಟಬೇಕು. ಕಟ್ಟಿ ಆದಮೇಲೆ ಒಂದು ಆರತಿಯನ್ನ ಮಾಡಿದ ನಂತರ ಸಿಹಿಯನ್ನ ತಿನ್ನಿಸ್ಬೇಕಾಗತ್ತೆ. ರಕ್ಷಾಬಂಧನದ ಸರಿಯಾದ ಶುಭ ಮುಹೂರ್ತ ಅಂದರೆ 1:30ರಿಂದ 3:39ರವರೆಗೆ. ಪ್ರದೋಷದ ಸಮಯ ಸಂಜೆ 6:12ರಿಂದ 8:27ರವರೆಗೆ. ರಕ್ಷಾಬಂಧನವನ್ನು ಯಾರು ಕಟ್ಟಕ್ಕೆ ಇಲ್ಲ ಅಂತ ಅಂದರೆ ಅಂತಹ ಸಮಯದಲ್ಲಿ ದೇವಸ್ಥಾನಕ್ಕೆ ರಕ್ಷಾಬಂಧನವನ್ನು ತೆಗೆದುಕೊಂಡು ಹೋಗಿ ದೇವರ ಪಾದದ ಬಳಿಗೆ ಇಟ್ಟು ನಮಗೆ ಕಟ್ಕೊಡಿ ಅಂತ ಹೇಳಿದ್ರೆ ಪುರೋಹಿತರ ಹತ್ರನೂ ಸಹ ಕಟ್ಟಿಸ್ಕೋಬಹುದು. ಒಳ್ಳೆ ರಕ್ಷಣೆ ಸಿಗುತ್ತೆ. ರಕ್ಷಾಬಂಧನವು ಹಿಂದೂಗಳ ಪ್ರಮುಖ ಹಬ್ಬವಾಗಿದೆ. ಇದನ್ನು ದೇಶದಾದ್ಯಂತ ಬಹಳ ವೈಭವ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಒಂದು ವಿಶೇಷ ಕಥೆ ಇದೆ, ಏನು ಅಂತ ತಿಳ್ಕೊಳ್ಳೋಣ. ಒಮ್ಮೆ ದೇವತೆಗಳು ಮತ್ತು ಅಸುರರ ನಡುವೆ 12 ವರ್ಷಗಳ ಕಾಲ ಯುದ್ಧ ನಡೆಯಿತು. ಅದರಲ್ಲಿ ದೇವತೆಗಳು ಸೋಲಲ್ಪಟ್ಟರು. ಅಸುರರು ಸ್ವರ್ಗವನ್ನು ವಶಪಡಿಸಿಕೊಂಡರು. ಸೋಲಿನಿಂದ ನಿರಾಶೆಗೊಂಡ ಇಂದ್ರನು ತನ್ನ ಗುರು ಬೃಹಸ್ಪತಿಯ ಬಳಿಗೆ ಹೋಗಿ ಯುದ್ಧದಲ್ಲಿ ಹೋರಾಡುವುದು ಅವಶ್ಯಕ ಎಂದು ಹೇಳಿದರು. ಆದರೆ ಇಲ್ಲಿಯವರೆಗೆ ನಾವು ಯುದ್ಧದಲ್ಲಿ ಸೋಲನ್ನು ಅನುಭವಿಸಿದ್ದೇವೆ ಎಂದನು. ಇಂದ್ರನ ಹೆಂಡತಿ ಇಂದ್ರಾಣಿಯು ಅಂದರೆ ಶಚೀದೇವಿಯು ಇದನ್ನೆಲ್ಲ ಕೇಳುತ್ತಿದ್ದಳು. ನಾಳೆ ಶ್ರಾವಣ ಶುಕ್ಲ ಪೂರ್ಣಿಮೆ, ನಾನು ರಕ್ಷಾಸೂತ್ರವನ್ನು ವ್ಯವಸ್ಥಿತವಾಗಿ ಸಿದ್ಧಪಡಿಸುತ್ತೇನೆ. ಅದನ್ನು ಬ್ರಾಹ್ಮಣರಿಂದ ಆಯೋಜಿಸುತ್ತೇನೆ. ಇದರಿಂದ ನಿಮಗೆ ಖಂಡಿತ ಜಯ ಸಿಗುತ್ತದೆ ಎಂದರು. 2ನೆಯ ದಿನ ಇಂದ್ರನು ರಕ್ಷಾಬಂಧನವನ್ನು ರಕ್ಷಾ ವಿಧಾನದೊಂದಿಗೆ ಆಚರಿಸಿದರು. ಇದಾದ ನಂತರ ಇಂದ್ರನು ಐರಾವತ ಆನೆಯ ಮೇಲೆ ಸವಾರಿ ಮಾಡುತ್ತಾ ಯುದ್ಧ ಭೂಮಿಯನ್ನು ತಲುಪಿದಾಗ ರಾಕ್ಷಸರು ತುಂಬಾ ಹೆದರಿ ಓಡಿ ಹೋದರು. ಹೀಗೆ ರಕ್ಷಾ ವಿಧಾನದ ಪ್ರಭಾವದಿಂದ ಇಂದ್ರನು ವಿಜಯಶಾಲಿಯಾದರು. ಅಂದಿನಿಂದ ಈ ಹಬ್ಬವನ್ನು ಆಚರಿಸಲು ಪ್ರಾರಂಭವಾಯಿತು. ಯಾವುದೇ ಒಂದು ಸಂದೇಹ ಇಲ್ಲದೇ ರಕ್ಷಾಬಂಧನವನ್ನು ಯಾರಿಗೆ ಬೇಕಾದ್ರೂ ಕಟ್ಟಬಹುದು. ಒಳ್ಳೆ ವಿಧಾನದಿಂದ, ಒಳ್ಳೆ ಸಂಕಲ್ಪದಿಂದ ಕಟ್ಟಿದರೆ ರಕ್ಷಣೆ ಖಂಡಿತ ಸಿಕ್ಕೇ ಸಿಗುತ್ತೆ.
ಸಹೋದರ ಸಹೋದರಿಯರ ನಡುವೆ ಒಳ್ಳೆ ಬಾಂಧವ್ಯ ಬೆಸಿಲಿ ಅನ್ನೋ ಕಾರಣಕ್ಕೋಸ್ಕರ ಇದಾದ ನಂತರ ಸಹೋದರ ಸಹೋದರಿಯರ ಹಬ್ಬ ಅಂತ ಆಚರಣೆಗೆ ತಂದರು. ರಕ್ಷಾಬಂಧನದ ದಿನ ಮುಹೂರ್ತ ಕಥೆನ ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ರಕ್ಷಾಬಂಧನದ ಮಹತ್ವ ಅತ್ಯಂತ ಶಕ್ತಿಶಾಲಿಯಾದದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತಾಯಿ ಮಗನಿಗೂ ಕಟ್ಬೋದು, ಹಾಗೆ ತಂದೆ ಮಗಳಿಗೂ ಸಹ ಕಟ್ಬೋದು. ಯಾವುದೇ ಸಂದೇಹ ಇಲ್ಲದೇ ಒಳ್ಳೆ ರೀತಿಯಲ್ಲಿ ಒಳ್ಳೆ ಸಂಕಲ್ಪದೊಂದಿಗೆ ರಕ್ಷಾಬಂಧನವನ್ನು ಆಚರಿಸೋಣ. ಪ್ರತಿಯೊಬ್ಬರಿಗೂ ರಕ್ಷಾಬಂಧನದ ಶುಭಾಶಯಗಳು.